ಸದ್ದು. ಎಲ್ಲರೂ ನಿಶ್ಶಬ್ದವಾಗಿರಿ. ಈಗ ಬಹುಮಾನ ವಿತರಣೆ. ಈ 2 ದಿನದ ಕಾಲೇಜ್ ಕ್ರೀಡಾಕೂಟದಲ್ಲಿ ಗೆದ್ದವರು ಬೇರೆ ಯಾರು ಅಲ್ಲ, ನಮ್ಮ ಕಾಲೇಜಿನ ಹುಡುಗಿರ ತಂಡ. ನಡೆದ 5 ಪಂದ್ಯದಲ್ಲಿ 3 ಗೆದ್ದು ಈ ವರ್ಷದ ಚಾಂಪಿಯನ್ ಅನ್ನಿಸ್ಕೊಂಡವರು ಬೇರೆ ಯಾರು ಅಲ್ಲ, ನಮ್ಮ ಕಾಲೇಜಿನ ಗೀತಾ ಮತ್ತೆ ತಂಡ. ಸೈಲೆನ್ಸ್. ಗೆದ್ದವರು ತಂಡಕ್ಕೆ ನಾವು ಟ್ರೋಫಿನ ಕೊಟ್ಟು ಗೌರವಿಸಲು ನಾವು ಹೆಮ್ಮೆ ಪಡ್ತೀವಿ. ಮಾಮಾಜಿ, ಈಗ ಗೀತಾ ಎಲ್ಲರನ್ನ ಉದ್ದೇಶಿಸಿ 2 ಮಾತು ಹೇಳಬೇಕು. ಬಾಮ ಗೀತಾ. ಡಿಯರ್ ಫ್ರೆಂಡ್ಸ್, ನನಗೋಸ್ಕರ ಇಷ್ಟೊತ್ತವರೆಗೂ ಬಿಸಿಲಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ದಿನದ ಗೆಲುವು ನಮ್ದಾಗಿದೆ. ಈ ಗೆಲುವಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಮನ್ಸಿದ್ರೆ ಮಾರ್ಗ ಅನ್ನೋದು ಈ ಗೆಲುವು ತೋರಿಸಿದೆ. ಇದನ್ನ ನಾವು ಸಾಧಿಸಿದೀವಿ ಅನ್ನೋದಕ್ಕಿಂತ ಛಲ ಇಟ್ಕೊಂಡು 100% ಪ್ರಯತ್ನ ಮಾಡಿದ್ರೆ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಗೆಲ್ಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹಾಗಾದ್ರೆ ಚಾಲೆಂಜ್ ಪ್ರಕಾರ ಸೋತಿರುವಂತ ವಿಜಯ್ ಕಾಲೇಜ್ ಬಿಟ್ಟು ಹೋಗ್ಬೇಕು. ಹೌದು ಹೌದು ಹೌದು. ಯಾವ ಸೋಲು ನನ್ನ ವಿಜಯನಿಗೆ ಬರಬಾರ್ದು ಅಂದ್ಕೊಂಡಿದ್ನೋ ಅದು ಬಂದ್ಬಿಡ್ತು. ತಂಗೆವಾ, ಸೋಲು ಗೆಲುವು ಒಟ್ನಲ್ಲಿ ಆ ಹುಡುಗಿ ನಮ್ಮ ವಿಜಯಿಂದ ದೂರ ಆಗಬೇಕು ಒಂದು ಕಾರಣ ಸಿಕ್ತಷ್ಟೇ. ಗೆಲುವು ಅನ್ನೋದು ಇರೋ ಆಲೋಚನೆಗಳಿಗೆ ಒಂದು ಮುಕ್ತಿ ಹಾಡುತ್ತೆ ಅಣ್ಣ. ಅದೇ ಸೋಲು ಅನ್ನೋದು ಸದಾ ಕಾಲ ಕಾಡ್ತಾ ಇರುತ್ತೆ. ಅಂದ್ರೆ ವಿಜಯ್ ಮನ್ಸಲ್ಲಿ ಸೋಲಿನ ಮುಳ್ಳು ಚುಚ್ತಾ ಇರೋ ತನಕ ಗೀತಾ ನೆನಪಿಗೆ ಬಂದು ಹೋಗ್ತಾ ಇರ್ತಾಳೆ. ಅವನ ಮನ್ಸಲ್ಲಿ ಅವಳ ರೂಪ ಏನೇ ಆಗಿರ್ಬಹುದು, ಆದ್ರೆ ಮನ್ಸಲ್ಲಿರ್ತಾಳಲ್ವಾ. ನಾಳೆ ಅದವ್ರಿಬ್ರನ್ನ ಯಾವ ದಿಕ್ಕಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದಲ್ವಾ. ತಂಗೆವಾ, ಇದೆಲ್ಲ ಸಾಧ್ಯತೆಗಳನ್ನ ನಾನು ನಿಂಗೆ ಬೇರೆ ರೀತಿನಲ್ಲಿ ಆವತ್ತಿ ಹೇಳಿದ್ದೆ. ನೀನ್ ನೋಡಿದ್ರೆ ಅದನ್ನ ಇವತ್ತು ಅರ್ಥ ಮಾಡ್ಕೊಳ್ತಿರೋ ಹಾಗಿದೆ. ಚುಚ್ಚಬೇಡ ಪ್ಲೀಸ್. ಸದ್ಯಕ್ಕೆ ಆ ಗೀತಾ ಈ ಮನೆ ದಾರಿಯಿಂದ ತೊಲಗಿ ಹೋಗ್ಬೇಕು ಅಷ್ಟೆ. ನಮಸ್ತೆ ಮೇಡಮ್. ನಿಮ್ ನಮಸ್ತೆ ಕಟ್ಕೊಂಡು ನನಗೇನ್ರಿ ಆಗ್ಬೇಕು? ನಾನ್ ಹೇಳಿದ ಕೆಲ್ಸ ಏನ್ ಮಾಡಿದ್ರಿ? ಹುಡುಕ್ತಾ ಇದ್ದೀನಿ ಮೇಡಮ್. ಇನ್ನೆಷ್ಟು ಟೈಮ್ ತಗೋತೀರಾ? ದುಡ್ಡು ಬಿಸಾಕಿಲ್ವಾ? ಜಾತಕ ಕೊಟ್ಟಿಲ್ವಾ? ಜಾತಕ ಕೊಟ್ಟ ತಕ್ಷಣ ಹೋಗಿ ಕರ್ಕೊಂಬರಕ್ಕೆ ಜೀವನ ಸಂಗಾತಿ ಆಗೋ ಹೆಣ್ಣೇನು ಮಾರ್ಕೆಟ್ ಅಲ್ಲಿ ಸಿಗೋ ಐಟಮ್ ಅಲ್ವಲ್ಲ ಮೇಡಮ್. ಜಸ್ಟ್ ಶಟ್ ಅಪ್. ಆಗದೆ ಇರೋ ಕೆಲ್ಸಕ್ಕೆ ಬೇಡದೆ ಇರೋ ಸಮರ್ಥನೆಗಳು ನನಗ್ ಬೇಕಾಗಿಲ್ಲ. ನಿಮ್ ಕೈಲಿ ಕೆಲ್ಸ ಆಗುತ್ತಾ ಇಲ್ವಾ ಅಷ್ಟೇ ಹೇಳಿ. ಅದೇ ಕೆಲ್ಸದಲ್ಲಿದ್ದೀನಿ ಮೇಡಮ್. ನಾಳೆ ಅಷ್ಟೊತ್ತಿಗೆ ರಿಸಲ್ಟ್ ನಿಮ್ ಮುಂದೆ ಇರತ್ತೆ. ಓಕೆ,
ನಾಳೆ ನಾನು ಕೊಟ್ಟ ಜಾತಕಕ್ಕೆ ಸರಿ ಹೊಂದೋ ಹೆಣ್ಣನ್ನ ನೀವು ನನಗೆ ತೋರಿಸ್ಬೇಕು. ನಾಳೆ ಸಂಜೆ ಅಷ್ಟೊತ್ತಿಗೆ ಅವಳು ಸೆಲೆಕ್ಟ್ ಆಗಬೇಕು. ನಾಡಿದ್ದಷ್ಟೊತ್ತಿಗೆ ನಿಶ್ಚಿತಾರ್ಥ ಮುಗಿದು ಬಿಡಬೇಕು. ಅಲ್ಲ ಮೇಡಮ್, ಅಷ್ಟ್ ಬೇಗ ಅವ್ರು ಒಪ್ಪೋದಕ್ಕೆ? ಬಡವರು ನೋಡ್ರಿ, ದುಡ್ಡು ಬಿಸಾಕ್ತೀನಿ. ಊಟಕ್ಕೂ ಗತಿ ಇಲ್ದವ್ರನ್ನ ನೋಡಿ. ಹಣದ ಮುಂದೆ ಮಿಕ್ಕಿದ್ದೆಲ್ಲ ಗೌಣ. ಎಲ್ಲದಕ್ಕೂ ಒಪ್ತಾರೆ. ಕೆಲಸ ಮಾಡಿ. ಪ್ರೊಫೆಷನಲ್ಸ್ ಅಂತೆ, ಪ್ರೊಫೆಷನಲ್ಸ್. ಡ್ಯಾಮಿಟ್. ತಂಗಿವ, ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಸಲ್ಲದು ತಂಗಿವ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಆತಂಕಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಅನಾದಿ ಕಾಲದಿಂದ ಬಂದಂತ ಮಾತು. ಸಮಾಧಾನವಾಗಿ ಸಮಸ್ಯೆನ ಬಗೆಹರಿಸೋದಕ್ಕೆ ಸಮಯ ಇಲ್ಲ. ತೀರ್ಮಾನ ಆಯಿತು. ಯಾವುದೇ ಕಾರಣಕ್ಕೂ ಗೀತಾ ಈ ಮನೆ ಒಳಗೆ ಬರೋ ದಾರಿ ಓಪನ್ ಆಗಬಾರ್ದು. ಅವಳು ಇನ್ನು ಮುಂದೆ ಜೀವನದಾಟದಲ್ಲಿ ಗೆಲ್ಲಬಾರ್ದು. ಮಾಮ್, ನೀನೇನು ಹೋಗ್ಬೇಕಾಗಿಲ್ಲ. ಈ ಕಾಲೇಜ್ ನಿಂದು. ನಿನ್ ಕಾಲೇಜಿಂದ ನೀನ್ ಆಚೆ ಕಳ್ಸೋಕು ಯಾರಿಗೂ ಇಲ್ಲ ವಿಜಯ್. ಮಗ, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ ಕಣೋ. ವಿಜಯ್, ಅವ್ರ ಅಳುಕ್ ಪಿಳುಕ್ನಲ್ಲಿ ಗೆದ್ದ ಮಾತ್ರಕ್ಕೆ ನಾವು ಸೋತ್ವಿ ಅಂತಲ್ಲ ಕಣೋ. ಸೈಲೆನ್ಸ್ ಪ್ಲೀಸ್. ಸರ್, ಒಂದ್ ನಿಮಿಷ. ಎಲ್ರೂ ನನ್ನ ಜೊತೆಗೆ ಬನ್ನಿ. ಸರ್, ನೀವು ಬನ್ನಿ. ಬರ್ತಾ ಇದಾರೆ ವಿಜಯ್. ನೋಡಿ ಮಿಸ್ಟರ್ ವಿಜಯ್, ಈ ಕಡೆ ಇಡೀ ಕಾಲೇಜೇ ನಿಂತಿದೆ. ಆ ಕಡೆ ನಿಂತಿರೋದು ನೀನು ನಿನ್ ಫ್ರೆಂಡ್ಸ್ ಅಷ್ಟೇ. ನಮ್ಮಿಬ್ರು ನಡುವೆ ಚಾಲೆಂಜ್ ಆಗಿತ್ತು. ಅದ್ರ ಪ್ರಕಾರ ನೀವ್ ಸೋತಿದ್ದೀರಾ. ಸೊ ನೀವೀ ಕಾಲೇಜಲ್ಲಿ ಇರಬಾರ್ದು. ಎದ್ದು ಹೋಗ್ತಾ ಇರ್ಬೇಕು. ಹಾಗಂತ ನಾನು ಹೇಳಿದ್ರೆ ಏನಾಗುತ್ತೆ? ನಿನ್ ವಿದ್ಯೆ ಕಿತ್ಕೊಂಡಂಗಾಗುತ್ತೆ. ಆಗ ನನಗೆ ನಿನ್ಗೆ ಯಾವ ವ್ಯತ್ಯಾಸನೂ ಇರಲ್ಲ. ಒಬ್ರಿಂದ ವಿದ್ಯೆ ಕಿತ್ಕೊಂಡಿದ್ ಪಾಪ ಈ ಕಾಲೇಜಲ್ಲಿ ಯಾರಿಗೂ ಬರೋದ್ ಬೇಡ. ಗೆಲುವಿಗೆ ಬೇಕಾಗಿರೋದು ಅಹಂಕಾರ ಅಲ್ಲ ವಿಜಯ್, ಪ್ರಯತ್ನ. ಆಟ ಗೆಲ್ಲೋದಕ್ಕಿಂತ ಮನಸ್ಸನ್ ಗೆಲ್ಲೋದ್ ಮುಖ್ಯ, ಮನುಷ್ಯರನ್ ಗೆಲ್ಲೋದ್ ಮುಖ್ಯ. ಇವತ್ತು ನಾನು ಇವ್ರನ್ನೆಲ್ಲ ಗೆದ್ದಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಅಷ್ಟೇ ಸಾಕು. ಕಾಲೇಜಿಂದ ಆಚೆ ಹಾಕಿ ನಿಮ್ಮ ವಿಷಯನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಸೊ ನೀವು ಈ ಕಾಲೇಜಿಂದ ಹೊರಗೋಗೋದ್ ಬೇಕಾಗಿಲ್ಲ. ಆದ್ರೆ ಇನ್ ಮುಂದಾದ್ರೂ ಓದವ್ರಿಗೆ, ಹೇಳ್ಕೊಡೋರ್ಗೆ ತೊಂದರೆ ಕೊಡ್ಬೇಡಿ. ತಗ್ಗಿ ಬಗ್ಗಿ ಬದುಕಿ ದರ್ಪ ಯಾರನ್ನು ದೊಡ್ಡವರನ್ನಾಗಿ ಮಾಡಲ್ಲ. ಭಯ ಯಾರಲ್ಲೂ ಪ್ರೀತಿನ ಬೆಳ್ಸಲ್ಲ. ವಿದ್ಯೆ ಕಲ್ಸೋದು ವಿನಯ. ಆ ವಿನಯ ಇಟ್ಕೊಂಡು ಎಲ್ರೂ ಬದುಕೋಣ. ಎಲ್ಲ ವಿದ್ಯಾರ್ಥಿಗಳ ಮಧ್ಯೆ ನೀನು ಒಬ್ಬ ವಿದ್ಯಾರ್ಥಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕಷ್ಟಪಟ್ಟು ಓದಿ ಈ ಕಾಲೇಜ್ಗೊಂದು ಹೆಸರು ತರೋಣ. ಲಕ್ಷ್ಮಿ ಈ ಕಾಲೇಜ್ನ ಕಟ್ಸಿರ್ಬೋದು, ಆದ್ರೆ ಸರಸ್ವತಿ ಈ ಕಾಲೇಜ್ಗೆ ಗೌರವ ತರ್ತಾಳೆ. ಅದನ್ನ ಎಲ್ಲರೂ ಸೇರ್ತರೋಣ. ಇನ್ಮೇಲೆ ನಾವ್ ಫ್ರೆಂಡ್ಸ್. ನಿಮ್ ಎಲ್ಲಾ ತಪ್ಪುಗಳನ್ನ ನಾವ್ ಕ್ಷಮಿಸ್ತಾ ಇದೀವಿ. ಏಯ್,
ಯಾರಿಗ್ ಬೇಕೆ ನಿನ್ ಕ್ಷಮೆ? ಕ್ಷಮೆ ಅನ್ನೋ ಭಿಕ್ಷೆಯಲ್ಲಿ ಬದುಕೋನಲ್ಲ ಈ ವಿಜಯ್. ಈ ನಾಲ್ಗೆ ಹೇಳಿದ್ದನ್ನೇ ಮಾಡುತ್ತೆ, ಮಾಡೋದನ್ನೇ ಹೇಳುತ್ತೆ. ಕೊಟ್ಟ ಮಾತದ ಮೇಲೆ ನಿಲ್ಲೋನಿ ವಿಜಯ್. ಸೋತೋರು ಈ ಕಾಲೇಜ್ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ದೆ, ನಾನು ಹೋಗ್ಬೇಕಷ್ಟೇ. ಆಡಿದ ಮಾತದ ಮೇಲೆ ನಿಲ್ಲೋನ್ ನಾನು. ಹೇಳಿದ್ದೆ, ಹೋಗ್ತಾ ಇದ್ದೀನಿ. ಆಟದಲ್ಲಿ ಗೆದ್ದಿದ್ದೀನಿ, ಹೇಳ್ಕೊಳಕ್ಕಾಗಲ್ಲ. ಟ್ರೋಫಿ ಕೊಟ್ಟಿದ್ದಾರೆ, ತೋರ್ಸಕ್ಕಾಗಲ್ಲ. ಅಪ್ಪ ಮನೇಲಿ ಇಲ್ದೇ ಇದ್ದಿದ್ರೆ ಅದ್ರ ಸಂತೋಷನಾದ್ರೂ ಹೇಳ್ಕೋಬೋದಿತ್ತು. ಅಮ್ಮ ಅಮ್ಮ, ಅಕ್ಕ ಬಂದ್ಲು. ಬಾರೆ ಅಕ್ಕ, ನಿಂಗೋಸ್ಕರ ಅಂತಾನೆ ಕಾಯ್ತಿದ್ದೆ. ನಿಂಗೊಂದು ವಿಷಯ ಹೇಳ್ಬೇಕು, ತುಂಬಾ ಮುಖ್ಯವಾದ ವಿಷಯ. ಕಾವ್ಯ, ಅದಿರ್ಲಿ, ಅಪ್ಪ ಮನೇಲಿಲ್ವಾ? ಅವ್ರಿಲ್ಲ ಅನ್ನೋದಕ್ಕೆ ತಾನೆ ನಾನು ಇಷ್ಟು ಆರಾಮಾಗಿ ಮಾತಾಡ್ತಿರೋದು. ಹೌದಾ? ಹಾಗಾದ್ರೆ ಒಂದ್ ವಿಷಯ ಕೇಳು. ಅಮ್ಮ, ಏನ್ ಗೊತ್ತಾ, ಇವತ್ತು ನಾನ್ ಸ್ಪೋರ್ಟ್ಸ್ ಅಲ್ಲಿ ಗೆದ್ಬಿಟ್ಟೆ ಅಮ್ಮ. ಈ ಗೆಲುವು ನನ್ಗೇನೆಲ್ಲ ಕೊಡ್ತು ಗೊತ್ತಾ? ಮಂಡಿ ನೋವು ಸಿಕ್ತು. ಹೇಗಿದೆ ಗೀತಾ ನೋವು? ಹೋಗಮ್ಮ ನೀನು, ಆಟದಲ್ಲಿ ಇವೆಲ್ಲ ಸಹಜ. ಹಾಗಂತ ಜೀವನದಲ್ಲಿ ಕೂಡ ಸೋಲ್ ಸಹಜ ಅನ್ಕೊಂಡು ಬದುಕಕ್ ಆಗತ್ತೇನೆ ಅಕ್ಕ? ಕಾವ್ಯ, ಈಗ ಆ ವಿಷಯ ಬೇಕಾ? ಸುಮ್ನಿರು. ನಾಳೆ ಬೆಳಗ್ಗೆ ಎದ್ದು ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಇವಾಗ್ಲೇ ವಿಷಯ ತಿಳ್ಕೊಂಡು ರೆಡಿ ಆಗೋದು ಒಳ್ಳೇದು. ಕಾವ್ಯ, ಸುಮ್ನಿರು ಅಂದೆ. ಅಮ್ಮ, ಏನಾಯ್ತಮ್ಮ? ಅದೇನಿಲ್ಲ ಮಗೀತಾ. ಅದನ್ನ ಅಮ್ಮ ಹೇಳಲ್ಲ, ನಾನೇ ಹೇಳ್ತೀನಿ ಕೇಳು. ನೀನು ಜೀವನದಲ್ಲಿ ನಿರಂತರವಾಗಿ ಎದುರಿಸೋ ಸೋಲಿನ ಹೆಸರು ಗೋವಿಂದ. ಅವರೇ ಇವರು. ಯಾರಿದು? ನೀನು ಮದ್ವೆ ಆಗೋ ಗಂಡು.